Hello everyone, welcome back to my YouTube channel. So ನಾನು ನಿಮಗೆ ಇವತ್ತು ಎರಡು ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೂರು ಜಾಬ್ ಅಪ್ಡೇಟ್ ಬಗ್ಗೆ, ಒಂದು ಪಾರ್ಟ್ ಟೈಮ್ ಜಾಬ್, ಇನ್ನು ಎರಡೂ ಮಾಮೂಲಿ ಫುಲ್ ಟೈಮ್ ಜಾಬ್ ಆಗಿರುತ್ತೆ. ಸೊ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ, ಯಾರೆಲ್ಲ ಅಪ್ಲೈ ಮಾಡ್ಬೋದು ಮತ್ತು ಹೆಂಗೆ ಅಪ್ಲೈ ಮಾಡೋದು ಈ ಜಾಬ್ಗೆ, ಏನು ರಿಕ್ವೈರ್ಮೆಂಟ್ ಬೇಕು ಅಂದ್ಬಿಟ್ಟು. ಸೊ ವಿಡಿಯೋನ ಎಲ್ಲರೂ ಕೊನೆವರೆಗೂ ನೋಡಿ. ಮತ್ತು ನೀವೇನಾದ್ರು ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀಡಿರೋರ್ಗೂ ಶೇರ್ ಮಾಡಿ. ವಿಡಿಯೋದಲ್ಲಿ ಮುಂದೆ ಹೋಗೋಕ್ಕೂ ಮುಂಚೆ ನಾನೇನು ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತಂದರೆ, ನಾನು ಜಾಬ್ ಅಪ್ಡೇಟ್ ಕೊಡ್ಬೋದು, ಈಗ ಜೆನ್ಯೂನ್ ಜಾಬ್ ಅಪ್ಡೇಟ್ ಕೊಡ್ತೀನಿ ಅಷ್ಟೇ. ಸೊ ನಾನು ಎಲ್ಲೋ ಪ್ಲ್ಯಾಟ್ಫಾರ್ಮಲ್ಲಿ ಅದೇ ಅಥವಾ ನಿಮಗೆ ಅಮೌಂಟ್ ಪೇ ಮಾಡಿ ಅಂತ ನಾನು ಕೊಟ್ಟಿರೋ ಯಾವ ಜಾಬಲ್ಲೂ ಕೇಳಿಲ್ಲ ನಿಮಗೆ ₹1 ಪೇ ಮಾಡಿ ಅಂತಲೂ. ಸೊ ನಾಟ್ ಫೇಕ್ ಅಂತಂದರೆ ಇದು ಫೇಕ್ ಅಲ್ಲ. ಎಷ್ಟೊಂದು ಜನ ಸುಮ್ಮನೆ ಬಂದು ಕಮೆಂಟ್ ಮಾಡ್ತೀರಾ, ವಿಡಿಯೋನೂ ನೋಡಲ್ಲ, ಜಸ್ಟ್ ಏನೋ ಕಮೆಂಟ್ ಮಾಡಬೇಕು ಅಂತ ಟೈಮ್ ಪಾಸ್ಗೆ ಅಂತ ಎಲ್ಲ ಬರಬೇಡಿ. ಸುಮ್ಮನೆ ಫೇಕು ಮತ್ತು ಏನೇನೋ ಕೆಟ್ಟದಾಗೆಲ್ಲ ಕಮೆಂಟ್ ಮಾಡೋದೆಲ್ಲ ಮಾಡ್ತೀರಾ. ಸೊ ನೀವು ರಿಯಲಾಗಿ ಜಾಬ್ ಹುಡುಕ್ತಾ ಇರ್ತೀರಾ, ನಿಮಗೆ ನೀಡಿದೆ ಅಂತ ಅಂದರೆ ಮಾತ್ರ ಸರ್ಚ್ ಮಾಡಿ. ನಾನು ನಿಮ್ಮಂಗೆ ವೆಬ್ಸೈಟಲ್ಲಿ ನೋಡಿ ಯಾವುದು ಫ್ರೆಷರ್ಸ್ಗೆ ಎಲಿಜಿಬಲ್ ಇದೆ ಮತ್ತು ಯಾರಿಗೆ ಹೆಲ್ಪ್ ಆಗುತ್ತೆ, ಇದು ಯೂಸ್ ಆಗುತ್ತೆ ಅನ್ನೋದು ಮಾತ್ರ ನಾನು ಅಪ್ಡೇಟ್ ಕೊಡ್ತೀನಿ. ಸುಮ್ಮನೆ ಯಾರಿಗೂ ಜಾಬು ಆಗಲ್ಲ. ಆ್ಯಕ್ಚುಲಿ ನಮ್ಮ ಸ್ಕಿಲ್ಸು ರಿಕ್ವೈರ್ಮೆಂಟ್ ಜೊತೆ ಮ್ಯಾಚ್ ಆಗಬೇಕು ಮತ್ತು ನಮ್ಮ ರೆಸ್ಯೂಮೆ ಫಸ್ಟ್ ಪಾಯಿಂಟು. ನಾವು ಸ್ಟೆಪ್ ಇನ್ ಆಗೋಕ್ಕೆ ಕಂಪ್ನಿಗೆ ರೆಸ್ಯೂಮೇಲಿ ನಮ್ಮ ಸ್ಕಿಲ್ಸ್ ಹೈಲೈಟ್ ಆಗಿದ್ರೆ ಅಷ್ಟೇ ನಮಗೆ ಅದು ಸೆಲೆಕ್ಷನ್ ಆಗಿ ನೆಕ್ಸ್ಟ್ ಪ್ರೋಸೆಸ್ ಆಗೋದು. ರೆಸ್ಯೂಮೆ ಶಾರ್ಟ್ ಲಿಸ್ಟಿಂದ ಇದ್ದು ಇಂಟರ್ವ್ಯೂ ಕೊಡೋದಾಗಲಿ ಮತ್ತು ಟೆಸ್ಟ್ ತೊಗೊಳೋದಾಗಲಿ ಎಲ್ಲ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನೀವು ಚೆನ್ನಾಗಿ ರೆಸ್ಯೂಮೆ ಎಲ್ಲ ಪ್ರಿಪೇರ್ ಮಾಡ್ಕೊಂಡು ಅಪ್ಲೈ ಮಾಡಿ. ನಾನು ಯಾರಿಗೂ ಜಾಬ್ ಕೊಡ್ಸೋಕ್ಕಾಗಲ್ಲ, ನಾನು ನೀವು ಯಾವ ವಿಡಿಯೋದಲ್ಲೂ ಹೇಳಿಲ್ಲ, ಜಸ್ಟ್ ನನ್ನ ವಿಡಿಯೋ ನೋಡಿದ್ರೆ ನಿಮಗೆ ಜಾಬ್ ಸಿಕ್ಬಿಡುತ್ತೆ ಅಂತ. ಸೊ ಎಲ್ಲರದ್ದು ಅವ್ರ ಎಫರ್ಟ್ ಆಗಿರುತ್ತೆ. ಇವನ್ನು ಟೆಸ್ಟ್ ಬರುತ್ತೆ ಅಂತ ಹಾಕಿದ್ದೀನಿ, ಬಟ್ ಟೆಸ್ಟಲ್ಲೂ ನಿಮ್ಮ ಪರ್ಫಾರ್ಮೆನ್ಸ್ ಮೇಲೇ ತಗೊಳ್ಳೋದು. ನೀವು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ಅಷ್ಟೇ ನೆಕ್ಸ್ಟ್ ಪ್ರೋಸೆಸ್ಗೆ ಸೆಲೆಕ್ಟ್ ಮಾಡೋದು. ಸೊ ಎಲ್ಲರೂ ಚೆನ್ನಾಗಿ ಸ್ಕಿಲ್ಸ್ನ ಅಪ್ಡೇಟ್ ಮಾಡ್ಕೊಂಡು ಅಪ್ಲೈ ಮಾಡಿ. ಸುಮ್ಮನೆ ಬಂದ್ಬಿಟ್ಟು ಬೇರೆಯವ್ರನ್ನ ಬ್ಲೇಮ್ ಮಾಡೋಕ್ಕೆ ಹೋಗಬೇಡಿ, ಅದು ಫೇಕು ಇದು ಫೇಕು ಅಂತ. ಫೇಕ್ ಅಂತ ಅನಿಸ್ತವ್ರು ಅಪ್ಲೈನೇ ಮಾಡೋಕ್ಕೆ ಹೋಗಬೇಡಿ, ಅದರಲ್ಲಿ ಏನೂ ಪ್ರಾಬ್ಲಮು ಇಲ್ಲ. ಸೊ ಈಗ ವಿಡಿಯೋದಲ್ಲಿ ಮುಂದೆ ಹೋಗಿ ನಂದೇ ಜಾಬ್ ರಿಕ್ವೈರ್ಮೆಂಟ್ ನೋಡೋಣ. ಫಸ್ಟ್ ಕಂಪ್ನಿ ಬಂದ್ಬಿಟ್ಟು ಏಂಜಲ್ ಒನ್. ನೀವು ಕೇಳಿರ್ತೀರ, ಏಂಜಲ್ ಒನ್ ಅಂದರೆ ಶೇರ್ ಮಾರ್ಕೆಟ್ದು. ಸೊ ಅದು ಆ್ಯಪ್ ಆಗಿರುತ್ತೆ. ಇವರು ಯಾವ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ ಅಂದರೆ ಕ್ವೇರ್ 1 2025 ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ. ವರ್ಕ್ ಫ್ರಮ್ ಎನಿವೇರ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಈ ಜಾಬ್ ಬಗ್ಗೆ ಅಂದರೆ ಈ ಕಂಪ್ನಿ ಬಗ್ಗೆ ನೋಡೋದಾದರೆ, ಏಂಜಲ್ ಒನ್ ಲಿಮಿಟೆಡ್, ಫಾರ್ಮಲಿ ನೌನ್ ಎಸ್ ಏಂಜಲ್ ಬ್ರೋಕಿಂಗ್ ಲಿಮಿಟೆಡ್ ಅಂತ. ಅಂದರೆ ಶೇರ್ ಮಾರ್ಕೆಟ್ಗೆಲ್ಲ ಇನ್ವೆಸ್ಟ್ ಮಾಡ್ತೀವಲ್ಲ ಆ ಥರ ಆ್ಯಪ್ ಆಗಿರುತ್ತೆ. ಇಲ್ಲಿ ಇದೊಂದು ಫೈನ್ಟೆಕ್ ಕಂಪ್ನಿ ಆಗಿರುತ್ತೆ. ಸೊ ಇಲ್ಲಿ ಏನು ರೋಲ್ ಅಂತ ಅಂದರೆ, ಏಂಜಲ್ ಒನ್ ಲಿಮಿಟೆಡ್ ಇಸ್ ಎ ಫೈನ್ಟೆಕ್ ಕಂಪ್ನಿ ಪ್ರೊವೈಡಿಂಗ್ ಬ್ರೋಕಿಂಗ್ ಸರ್ವಿಸ್ ಅಂತ. ಅಂದರೆ ಯಾವ ಥರ ಇನ್ವೆಸ್ಟ್ಮೆಂಟ್ ಮಾಡಿ ಆ ಥರ ಎಲ್ಲ ಸರ್ವಿಸ್ ಕೊಡ್ತಾರೆ, ಮತ್ತು ಟ್ರೇಡಿಂಗ್ ಫೆಸಿಲಿಟಿ ಅದ್ರ ಬಗ್ಗೆ ಎಲ್ಲ ನಾಲೆಜ್ ಕೊಡ್ತಾರೆ. ಸೊ ಇಲ್ಲಿ ಇನ್ವೆಸ್ಟ್ಮೆಂಟ್, ಎಜುಕೇಷನ್ ಆ್ಯಂಡ್ ಡಿಸ್ಟ್ರಿಬ್ಯೂಟ್ ಥರ್ಡ್ ಪಾರ್ಟಿ ಫೈನಾನ್ಷಿಯಲ್ ಪ್ರಾಡಕ್ಟ್ ಟು ಇಟ್ಸ್ ಕ್ಲೈಂಟ್ ಅಂತ. ಅಂದರೆ ನಾವು ಈ ರೋಲಲ್ಲಿ ಏನು ಮಾಡ್ತೀವಿ ಅಂತಂದರೆ ಅದೆಲ್ಲ ಕೊಡ್ತಾರಲ್ಲ. ಸೊ ನಾವು ಇಲ್ಲಿ ಏನು ಮಾಡಬೇಕು ಅಂತ ಅಂದರೆ, ನಮ್ಮ ಕ್ಲೈಂಟ್ಗಳು ಇರ್ತಾರಲ್ಲ, ಸೊ ಅವ್ರಿಗೆ ಈ ಥರ ಫೈನಾನ್ಷಿಯಲ್ ಇನ್ವೆಸ್ಟ್ಮೆಂಟ್ ಇದೆ ಅಂತ ಅಂದರೆ ಎಜುಕೇಟ್ ಮಾಡಬೇಕು. ಈ ಥರ ಇದೆ, ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಬೈ ಮಾಡಿ ಈ ಥರ ಈ ಆ್ಯಪಲ್ಲಿ ಅಂತ. ಅಂದರೆ ಈ ಟ್ರೇಡಿಂಗು ಮತ್ತು ಯಾವುದೇದು ರನ್ನಿಂಗ್ ಇದೆ ಟ್ರೇಡು, ಅದರಲ್ಲಿ ನಾಲೆಜ್ ಇದ್ದರೆ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಬೈ ಮಾಡಿ ಅಂತ ನಾವು ಇನ್ಫಾರ್ಮೇಷನ್ ಕೊಡಬೇಕಾಗುತ್ತೆ. ಟೋಟಲ್ ಇಲ್ಲಿ 2 crore ಪ್ಲಸ್ ರಿಜಿಸ್ಟರ್ಡ್ ಕ್ಲೈಂಟ್ ಇದ್ದಾರೆ. ಸೊ ಅವ್ರಿಗೆಲ್ಲ ಒಬ್ಬೊಬ್ಬರು ಡೆಡಿಕೇಟೆಡ್ ಆಗಿ ಒಬ್ಬೊಬ್ಬರು ಪರ್ಸನ್ ಇಟ್ಟಿರ್ತಾರೆ, ಅವ್ರಿಗೆ ಎಜುಕೇಟ್ ಮಾಡೋಕ್ಕೆ, ಗೈಡ್ ಮಾಡೋಕ್ಕೆ ಮತ್ತು ಇನ್ಫಾರ್ಮೇಷನ್ ಕೊಡೋಕ್ಕೆ, ಯಾವ ಥರ ಟ್ರೇಡಿಂಗ್ ಆಗ್ತಿದೆ, ಆ್ಯಪ್ ಹೆಂಗೆ ಯೂಸ್ ಆಗ್ತಿದೆ ಅಂದ್ಬಿಟ್ಟು. ಸೊ ಆ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ. ಇಲ್ಲಿ ನಮಗೆ ಎವ್ರಿ ಮಂತ್ 800K ನ್ಯೂ ಕ್ಲೈಂಟ್ಸ್ನ ಆನ್ಬೋರ್ಡ್ ಮಾಡ್ಕೊತಾರಂತೆ. ಸೊ ಅವ್ರಿಗೆ ಪರ್ಸ್ನಲೈಸ್ಡ್ ಫೈನಾನ್ಷಿಯಲ್ ಜರ್ನೀಸ್ ಬಗ್ಗೆ ಅಂತ. ಅಂದರೆ ಅವ್ರದ್ದು ಏನಾರು ಸಿಂಗಲ್ ಆ್ಯಪ್ ಏನೋ ಇಶ್ಯೂ ಬಂದರೆ ಅದನ್ನೆಲ್ಲ ಅಸಿಸ್ಟ್ ಮಾಡಬೇಕಾಗಿರುತ್ತೆ. ಸೊ ಇಲ್ಲಿ ಡೇಟಾ ಇಂಜಿನಿಯರಿಂಗ್ ಮತ್ತು ಡೇಟಾ ಸೈನ್ಸ್ ಎಲ್ಲ ರೋಲ್ಗೂ ಹೈಯರ್ ಮಾಡ್ತಿದ್ದಾರೆ. ಸೊ ಇಂಟ್ರೆಸ್ಟ್ ಇದ್ದರೆ ಆ ರೋಲ್ಗೂ ಅಪ್ಲೈ ಮಾಡಿ ಕೊಟ್ಟಿದ್ದಾರೆ. ನೋಡಿ, ವಿ ಆರ್ ಅಗ್ರೆಸಿವ್ಲಿ ಹೈರಿಂಗ್ ಇಂಜಿನಿಯರ್ಸ್, ಪ್ರಾಡಕ್ಟ್ ಮ್ಯಾನೇಜರ್, ಡೇಟಾ ಸೈನ್ಸ್ ಆ್ಯಂಡ್ ರಾಕ್ ಸ್ಟಾರ್ ಅಕ್ರಾಸ್ ದ ಇಂಡಿಯಾ. ಸೊ ಇದು ಮೇನ್ ಬ್ರಾಂಚ್ ಬಂದ್ಬಿಟ್ಟು ಬ್ಯಾಂಗ್ಳೂರಲ್ಲಿ ಇರೋದು. ಸೊ ಒಳ್ಳೆ ಆಪರ್ಚುನಿಟಿ. ಅಬೌಟ್ ದ ಕ್ವೀರ್ ಹೈರಿಂಗ್ ಅಂತ ಹೇಳಿದ್ದಾರೆ. ವಿ ಆರ್ ಲುಕಿಂಗ್ ಔಟ್ ಫಾರ್ ದ ಪ್ಯಾಷನೇಟ್ ಅಂಡ್ ರಿವನ್ ಫ್ಲಾಕ್ ಫ್ರಮ್ ದ ಕ್ವೇರ್ ಕಮ್ಯುನಿಟಿ ಟು ಜಾಯ್ನ್ ಅವರ್ ಟೀಮ್ ಅಕ್ರಾಸ್ ಡಿಫ್ರೆಂಟ್ ರೋಲ್ ಅಂತಂದರೆ ಬೇರೆ ಬೇರೆ ರೋಲ್ಗೆ ಎಲ್ಲ ಹೈಯರ್ ಮಾಡ್ತಿದ್ದಾರೆ. ಸೊ ನಿಮ್ಮ ರೆಸ್ಯೂಮೆನ ಅಂದರೆ ಇಲ್ಲಿ ಅಪ್ಲೈ ಮಾಡಿ ಅವರು ರಿವ್ಯೂ ಮಾಡಿ ನಿಮಗೆ ಕಾಂಟ್ಯಾಕ್ಟ್ ಬ್ಯಾಕ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಇಲ್ಲಿ ಯಾವುದೇ ರೀತಿ ಎಜುಕೇಷನ್ ಕೇಳಿಲ್ಲ, ಮಿನಿಮಮ್ 12 ಪಾಸ್ ಆಗಿರೋರು ಅಪ್ಲೈ ಮಾಡ್ಬೋದು ಈ ಜಾಬ್ಗೆ.
ಮತ್ತು ಇಲ್ಲಿ ವೈ ಯು ಆರ್ ವರ್ಕಿಂಗ್ ಅಟ್ ಏಂಜಲ್ ಒನ್ ಅಂತಂದರೆ ಇದರಲ್ಲಿ ಏನು ಬೆನಿಫಿಟ್ ಅಂತ ಅಂದರೆ ರ್ಯಾಂಕ್ ಟಾಪ್ 25 ಕಂಪ್ನೀಸ್ ಟು ವರ್ಕ್ ಇನ್ ಇಂಡಿಯಾ ಅಂತಂದರೆ ತುಂಬ ಬೆಸ್ಟ್ ಕಂಪ್ನಿ ಟು ವರ್ಕ್ ಇನ್ ಇಂಡಿಯಾ ಅಂತ ಇದೆ. ಮತ್ತು ಇನೋವೇಟಿವ್ ಕಲ್ಚರ್ ಅಂತಂದರೆ ಹೊಸ ಟೆಕ್ನಾಲಜಿ ಮೇಲೆ ವರ್ಕ್ ಮಾಡ್ತಿರ್ತೀವಿ ಅಂತ ಹೇಳಿದ್ದಾರೆ. ಮತ್ತು ತುಂಬ ಬಿಗ್ ಟೀಮು ಕೂಡ ಹೌದು, ಆಲ್ಮೋಸ್ಟ್ ಅಲ್ಲೇ 1000 10,000 ಪೀಪಲ್ ವರ್ಕ್ ಮಾಡ್ತಿದ್ದಾರೆ ಇದರಲ್ಲಿ. ಮತ್ತು ಬೋರ್ಡ್ ಅಪ್ರೋಚ್ ಅಂತಂದರೆ ಇಲ್ಲಿ ಎಜುಕೇಷನ್ ಆಗಲಿ ನಮಗೇನಾದರೂ ಸ್ಕಿಲ್ ಅಪ್ ಮಾಡ್ಕೋಬೇಕು ಅಂತ ಅಂದರೆ ಸರ್ಟಿಫಿಕೇಷನ್ ತೊಗೋಬೇಕು ಅಂತ ಅಂದರೆ ಇವ್ರ ಕಡೆಯಿಂದ ರಿಯಂಬರ್ಸ್ ಕೂಡ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇಷ್ಟು ಬೆನಿಫಿಟ್ ಈ ಜಾಬಿಗೆ ಜಾಯ್ನ್ ಆದರೆ. ಬೆನಿಫಿಟ್ಸ್ ನೋಡೋದಾದರೆ ವಿ ಹ್ಯಾವ್ ವರ್ಕ್ ಫ್ರಮ್ ಎನಿವೇರ್ ಅಂತಂದರೆ ವರ್ಕ್ ಫ್ರಮ್ ಹೋಮ್ ಇರಬೇಕು ಅಂತ ಅಲ್ಲ, ವರ್ಕ್ ಫ್ರಮ್ ಎನಿವೇರ್ ಮಾಡ್ಬೋದು. ವಿ ಹ್ಯಾವ್ ಫ್ಲೆಕ್ಸಿಬಲ್ ವರ್ಕ್ ಟೈಮಿಂಗ್ ಆ್ಯಂಡ್ ಫಾಸ್ಟ್ ಟ್ರ್ಯಾಕ್ ಪ್ರಮೋಷನ್ ಫಾರ್ ಆಲ್ ಅವರ್ ಎಂಪ್ಲಾಯ್ ಅಂತಂದರೆ ಈಗ 9 hours ಜಾಸ್ತಿ ವರ್ಕ್ ಮಾಡಿಸ್ಕೊಳ್ಳಲ್ಲ. ಮತ್ತು ತುಂಬ ಬೇಗ ಪ್ರಮೋಷನ್ ಕೂಡ ಕೊಡ್ತಾರಂತೆ ಅವ್ರ ಎಂಪ್ಲಾಯೀಸ್ಗಳಿಗೆ. ಅವರ್ ಎಂಪ್ಲಾಯೀಸ್ ವಿಲ್ ಎಂಜಾಯ್ ಹೈ ಕಾಂಪಿಟೇಟಿವ್ ಪೇ ಸ್ಟ್ರಕ್ಚರ್ ಒನ್ ಆಫ್ ದ ಬೆಸ್ಟ್ ಅಂತಂದರೆ ಬೇರೆ ಕಂಪ್ನಿಗಳಿಗೆ ಹೋಲಿಸ್ಕೊಂಡ್ರೆ ಈ ರೋಲ್ಗೆ ತುಂಬ ಹೈ ಪೇಯಿಂಗ್ ಸ್ಯಾಲ್ರಿನೇ ಕೊಡ್ತಾ ಇದ್ದೀವಿ ಈ ಕಂಪ್ನಿಲಿ ಅಂತ ಹೇಳಿದ್ದಾರೆ. ಮತ್ತು ಇಲ್ಲಿ 6 times ಸರ್ಟಿಫೈಡ್ ಆಗಿದೆ ಅಂತೆ ಬೆಸ್ಟ್ ಪ್ಲೇಸ್ ಟು ವರ್ಕ್ ಅಂತ ಹೇಳ್ಬಿಟ್ಟು. ಮತ್ತು ಇನ್ಸೆಂಟಿವ್ಸು ರಿವಾರ್ಡ್ಸ್ಗಳೆಲ್ಲ ನಾವು ಎಫರ್ಟ್ಗೆ ತಕ್ಕನಾಗೆ ಇನ್ಸೆಂಟಿವ್ಸು ರಿವಾರ್ಡ್ಸ್ ಕೂಡ ಕೊಡ್ತಿದ್ದಾರೆ. ಸೊ ಇಲ್ಲಿ ಮತ್ತು ಎಂಜಾಯ್ ಬೆನಿಫಿಟ್ಸ್ ಲೈಕ್ ಆ್ಯನ್ಯಲ್ ಲೀವ್ಸು, ಇನ್ಸೂರೆನ್ಸು, ಮತ್ತು ವೇರಿಯಬಲ್ ಪೇ, ಮತ್ತು ಇಂಟರ್ನೆಟ್ ಅಲೋವೆನ್ಸು ಅಂಡ್ ಮೆನಿ ಮೋರ್ ಆಪರ್ಚುನಿಟಿ ಕೂಡ ಇದೆ ಅಂತೆ. ಸೊ ಇಂಟ್ರೆಸ್ಟ್ ಇರೋರು ಈ ಜಾಬ್ಗೆ ಅಪ್ಲೈ ಮಾಡಿ. ನಾನು ಈಗ ಹೆಂಗೆ ಜಾಬ್ಗೆ ಅಪ್ಲೈ ಮಾಡೋದು ಅಂತ ವಿಡಿಯೋದಲ್ಲಿ ತೋರಿಸಿದ್ದೀನಿ, ನೋಡ್ಕೊಂಡು ಅಪ್ಲೈ ಮಾಡಿ. ಸೊ ಫಸ್ಟ್ ಜಾಬ್ಗೆ ಹೆಂಗೆ ಅಪ್ಲೈ ಮಾಡೋದು ಅಂತಂದರೆ ಇಲ್ಲಿ ಗೂಗಲ್ ಸರ್ಚ್ಗೆ ಹೋಗ್ಬಿಟ್ಟು ಇಲ್ಲಿ ಏಂಜಲ್ 1 ಅಂತ ಟೈಪ್ ಮಾಡಿ, ಏಂಜಲ್ 1 ಕೆರಿಯರ್ಸ್ ಅಂದ್ಬಿಟ್ಟು ಟೈಪ್ ಮಾಡಾದ್ಮೇಲೆ ಹಿಂಗೆ ಸರ್ಚ್ ಕೊಡಿ. ಸೊ ಸರ್ಚ್ ಕೊಟ್ಟಾಗ ಇಲ್ಲಿ ನೋಡಿ ಫಸ್ಟ್ ಲಿಂಕೇ ಬರುತ್ತೆ, ಏಂಜಲ್ 1 ಕೆರಿಯರ್ಸ್ ನ್ಯೂ ಜಾಬ್ ಆಪರ್ಚುನಿಟಿ ಅಂದ್ಬಿಟ್ಟು. ಸೊ ಇಲ್ಲಿ ಕೆಳಗಡೆ ಹಿಂಗೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಹೋದರೆ ಇಲ್ಲಿ ಬೆನಿಫಿಟೆಡ್ ಪರ್ಕ್ಸ್ ಏನೇನು ಬೆನಿಫಿಟ್ಸ್ ಇದೆ ಅಂತ ಎಲ್ಲ ಹೇಳಿದ್ದಾರೆ. ಫ್ಲೆಕ್ಸಿಬಿಲಿಟಿ ವರ್ಕು ಮತ್ತು ಆಕ್ಸಲರೇಟರ್ ಕೆರಿಯರು, ಗ್ರೇಟ್ ಪ್ಲೇಸ್ ಟು ವರ್ಕ್ ಅಂತ ಎಲ್ಲ ಇದೆ. ಸೊ ಕೆಳಗಡೆ ಹಂಗೆ ಓಪನ್ ಪೊಸಿಷನ್ಗೆ ಹೋಗೋಣ. ಸೊ ಹಂಗೆ ಇಲ್ಲಿ ಲೀಡ್ ಇಂಜಿನಿಯರ್, ಸಾಫ್ಟ್ವೇರ್ ಇಂಜಿನಿಯರಿಂಗೆಲ್ಲ ಇದೆ. ಸೊ ಇಂಟ್ರೆಸ್ಟ್ ಇರೋರು ಅಪ್ಲೈ ಮಾಡಿ ಯಾವ್ಯಾವ ರೋಲ್ಗೆ. ಸೊ ನಾನು ಇವಾಗ ಹೇಳ್ತಾ ಇರೋದು ಇಲ್ಲಿ QR1 to 2025 ಈ ರೋಲ್ಗೆ ಇನ್ಫಾರ್ಮೇಷನ್ ಕೊಟ್ಟಿರೋದು ನಾನು. ಸೊ ಇದು PU ಆದವ್ರು ಅಪ್ಲೈ ಮಾಡ್ಬೋದು. ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಅಪ್ಲೈ ನಾವು ಕೊಡೋಣ. ಸೊ QR1 2025 ಬ್ಯಾಂಗ್ಳೂರು, ಇದು ರಿಮೋಟ್ ಪೊಸಿಷನು ಲೈಕ್ ಅಟ್ಯಾಚ್ಡ್ ವರ್ಕ್ ಫ್ರಮ್ ಎನಿವೇರ್ ಅಂತ ಇದೆ. ನಾವು ಇಲ್ಲಿ ನಮ್ಮ ಡಾಕ್ಯುಮೆಂಟ್ ಅಂದರೆ ರೆಸ್ಯೂಮೆನ ಅಟ್ಯಾಚ್ ಮಾಡಬೇಕು. ನಮ್ಮದು ಫಸ್ಟ್ ನೇಮು, ಲಾಸ್ಟ್ ನೇಮು, ಇಮೇಲ್ ಅಡ್ರೆಸ್ಸು ಮತ್ತು ಫೋನ್ ನಂಬರು. ಮತ್ತು ಇಲ್ಲಿ ನೋ ಅಂತ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟು ಅಗ್ರಿ ಕೊಟ್ಟು ಸಬ್ಮಿಟ್ ಕೊಡಿ. ಸಬ್ಮಿಟ್ ಕೊಟ್ಟಾದಮೇಲೆ ಥ್ಯಾಂಕ್ ಯು ಫಾರ್ ಯುವರ್ ಇಂಟ್ರೆಸ್ಟ್, ವಿ ಆರ್ ರಿಸೀವ್ಡ್ ಯುವರ್ ಅಪ್ಲಿಕೇಶನ್ ಅಂತ ಹೇಳಿದ್ದಾರೆ. We will receive an acknowledgement email shortly. Our team will review your application for further process ಅಂತ ಹೇಳಿದ್ದಾರೆ. ಸೊ ಮೇಲ್ ಕೂಡ ಬಂದಿದೆ ಅವ್ರ ಕಡೆ ಅಂತ. ಸೊ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಮತ್ತು ಸೆಲ್ಫ್ ಸ್ಕ್ರೀನಿಂಗ್ ಯುವರ್ ಸೆಲ್ಫ್ ಅಂದರೆ ಯು ಕ್ಯಾನ್ ಚಾಟ್ ವಿತ್ ಮೈರಾ ಆ್ಯಂಡ್ AI ಎನೇಬಲ್ ಕನ್ವರ್ಸೇಷನ್ ಚಾಟ್ ಬೋಟ್ ಟು ಕಂಪ್ಲೀಟ್ ಯುವರ್ ಸ್ಕ್ರೀನಿಂಗ್ ಯುವರ್ ಸೆಲ್ಫ್ ಆ್ಯಂಡ್ ಫಾಸ್ಟ್ ಟ್ರ್ಯಾಕ್ ಅಂತಂದರೆ ಇಂಟ್ರೆಸ್ಟ್ ಇರೋರು ಇದು ಕಂಪ್ಲೀಟ್ ಮಾಡೋಕ್ಕೆ ಕ್ಲಿಕ್ ಮಾಡಿ. ಇಲ್ಲ ಅಂತಂದರೆ ಲಾಗಿನ್ ಆಗಿಬಿಟ್ಟು, ಇಲ್ಲ ಅಂತಂದರೆ ಬ್ಯಾಕ್ ಬಂದುಬಿಟ್ಟು ಓಕೆ ದೆನ್ ಮ್ಯಾಂಡೇಟರಿ ಇಲ್ಲ ಇವಾಗ. ಸೊ ಬ್ಯಾಕ್ ಬಂದು ಇಮೇಲ್ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಸೊ ಈಗ ನೋಡಿ ಇವ್ರ ಕಡೆಯಿಂದ ಮೇಲ್ ಬಂದಿದೆ. ಇಲ್ಲಿ ನೋಡಿ interview call by chatting with Myra, a chatbot and completing the screening process yourself ಅಂತ ಇದೆ. ಸೊ ಅದು ಮ್ಯಾಂಡೇಟರಿ ಅನಿಸುತ್ತೆ. ಸೊ ಸ್ಕ್ರೀನಿಂಗ್ ಪ್ರೊಸೆಸ್ ಇದು ಕಂಪ್ಲೀಟ್ ಮಾಡೋಣ. ಇಲ್ಲಿ ಅಗ್ರಿ ಆ್ಯಂಡ್ ಪ್ರೊಸೀಡ್ ಕೊಡಿ. ಇಲ್ಲಿ ನಮ್ಮ ಪ್ರೊಫೈಲ್ ಫೋಟೋನ ಅಪ್ಲೋಡ್ ಮಾಡ್ಕೋಬೇಕು, ಚೆನ್ನಾಗಿರೋದು ಅಂದರೆ ಈ ಫಾರ್ಮೇಟಲ್ಲಿ ಇರೋದು ಅಪ್ಲೋಡ್ ಮಾಡಿ. ಮತ್ತು ಇಲ್ಲಿ ನೆಕ್ಸ್ಟು ಫೋಟೋ ಆದಮೇಲೆ ಸೆಲ್ಫ್ ಸ್ಕ್ರೀನಿಂಗ್ ಅದ್ರ ಮೇಲೆ ಕ್ಲಿಕ್ ಮಾಡೋಣ. ಸೊ ಇಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ಚಾರ್ಟಲ್ಲಿ ಬರುತ್ತೆ ವಾಟ್ ಈಸ್ ದ ಪ್ರೈಮರಿ ರೀಸನ್ ಫಾರ್ ಲೀವಿಂಗ್ ಯುವರ್ ಕರೆಂಟ್ ಜಾಬ್ ಅಂತ ಕೇಳ್ತಿದೆ. ಸೊ ಫ್ರೆಷರ್ ಆಗಿರೋ ಫ್ರೆಷರ್ ಅಂತ ಹಾಕ್ಕೊಳ್ಳಿ. ಸೊ ಹಾಕ್ಬಿಟ್ಟು ನೆಕ್ಸ್ಟ್ ನಿಮ್ಮದು ಪರ್ಸ್ನಲ್ ಇನ್ಫಾರ್ಮೇಷನ್ ಕೇಳ್ತಿದ್ದಾರೆ. ಸೊ ಪರ್ಸ್ನಲ್ ಇನ್ಫಾರ್ಮೇಷನ್ ಎಲ್ಲ ಹಾಕಬೇಕು. ಸೊ ಇಲ್ಲಿ ನೋಡಿ ವಾಟ್ ಈಸ್ ಯುವರ್ ನೋಟಿಸ್ ಪೀರಿಯಡ್ ಅಂತ ಕೇಳ್ತಿದ್ದಾರೆ, ಲೈಕ್ 15 days ಅಂತ ಹಾಕ್ಕೊಳ್ಳಿ. ನೆಕ್ಸ್ಟು ಡಸ್ ಯುವರ್ ಕರೆಂಟ್ ಕಂಪ್ನಿ ಅಲೋ ಯು ಟು ಬೈ ಔಟ್ ಯುವರ್ ನೋಟಿಸ್ ಪೀರಿಯಡ್ ಅಂತ ಕೇಳ್ತಿದ್ದಾರೆ, ನೀವು ಎಸ್ ಅಂತ ಹಾಕ್ಕೊಳ್ಳಿ. ಸೊ ಅದೇನು ಅಪ್ಲಿಕೇಬಲ್ ಆಗೋಲ್ಲ ಫ್ರೆಷರ್ ಅವ್ರಿಗೆ. ಮತ್ತು ವಾಟ್ ಈಸ್ ದ ಫಿಕ್ಸ್ಡ್ ಕಾಂಪನ್ಸೇಷನ್ ಫಾರ್ ಆ್ಯನ್ಯುವಲ್ ಅಂತಾರೆ, ನಿಮ್ಮ ಸ್ಯಾಲ್ರಿ ಎಲ್ಲ ಎಷ್ಟು ಅಂತ ಕೇಳ್ತಿದ್ದಾರೆ, ಅದೆಲ್ಲ ಫಿಲ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ
ನೋಡಿ ಅಪ್ಲೈಡ್ ಸ್ಟಾರ್ಟ್ ಆಫ್ ಜರ್ನಿ ಅಂತ, ಮತ್ತು ಎವಲ್ಯೂಷನ್ ಅವರು ಆ ಕಡೆಯಿಂದ ಕಾಲ್ ಬರುತ್ತೆ, ಮತ್ತು ಆಫರ್ ಲೆಟರ್ ಬರುತ್ತೆ, ಮತ್ತು ಆನ್ ಬೋರ್ಡಿಂಗ್ ಪ್ರೋಸೆಸ್ಸು, ಜಾಯ್ನಿಂಗ್ ಪೆಂಡಿಂಗ್, ಜಾಯಿಂಡು, ಮತ್ತು ಇಲ್ಲಿ ರಿಕ್ರೂಟರ್ ನೇಮ್ ಕೂಡ ಕೊಟ್ಟಿದ್ದಾರೆ, ಸಮೋಜ್ವಾಲ್ ರಾಕೋಸಾನಿ ಅಂದ್ಬಿಟ್ಟು. ಸೊ ಕಾಂಟ್ಯಾಕ್ಟ್ ಡೀಟೇಲ್ಸ್ ಏನೂ ಇಲ್ಲ, ಬೇಕಾದ್ರೆ ಲಿಂಕ್ಡಿನಲ್ಲಿ ಸರ್ಚ್ ಮಾಡಿಬಿಟ್ಟು ನೀವು ಮೇಲ್ ಮಾಡಿ ಈ ಥರ ಅಪ್ಲೈ ಮಾಡಿದ್ದೀನಿ, ಇಂಟ್ರೆಸ್ಟ್ ಇದೆ ಅಂತ ಹೇಳ್ಬಿಟ್ಟು. ಈಗ ಸೆಕೆಂಡ್ ಕಂಪ್ನಿ ಬಂದ್ಬಿಟ್ಟು ಕೂಪಾ ಅಂದ್ಬಿಟ್ಟು, ಇವರು ಡೇಟಾ ಎಂಟ್ರಿ ಸ್ಪೆಷಲಿಸ್ಟ್ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ. ಆದರೆ ಇದು ಕಂಪ್ಲೀಟ್ ರಿಮೋಟ್ ಪೊಸಿಷನ್ ಮತ್ತು ಪಾರ್ಟ್ ಟೈಮ್ ಆಗಿರುತ್ತೆ. ಅಂದರೆ ನಿಮ್ಗೆ ಯಾವಾಗ ವರ್ಕ್ ಆಗುತ್ತೋ ಅವಾಗ ವರ್ಕ್ ಮಾಡ್ಬೋದು. ಇದು ಕಂಪ್ನಿ ಬಗ್ಗೆ ನೋಡೋದಾದರೆ ಈ ರೋಲ್ ಬಗ್ಗೆ, ಸಾರಾ ಅಕಾಡೆಮಿ ಡೇಟಾ ಎಂಟ್ರಿ ಸ್ಪೆಷಲಿಸ್ಟ್ ಇಂಡಿಯಾ, $300 $500 ಪರ್ ಮಂತ್ ಅರ್ನ್ ಮಾಡ್ಬೋದು. ಪಾರ್ಟ್ ಟೈಮ್ ಆಗೋದು ಚೂಸ್ ಮಾಡ್ಕೋಬೋದು ಈ ಜಾಬ್ನ, ಫುಲ್ ಟೈಮ್ ಆಗೋದು ಚೂಸ್ ಮಾಡ್ಬೋದು. ಟೋಟಲ್ 4 to 6 hours ಡೇ ಮಿನಿಮಮ್ ಇಷ್ಟು ವರ್ಕ್ ಮಾಡಬೇಕಾಗಿರುತ್ತೆ. ಲೈಕ್ ಪಾರ್ಟ್ ಟೈಮ್ ಅಂದರೆ 4 hours, ಫುಲ್ ಟೈಮ್ ಅಂದರೆ 6 to 7 hours ವರ್ಕ್ ಮಾಡಬೇಕು ಅಂತ ಹೇಳಿದ್ದಾರೆ. ಇದು ಯಾವ ಕಂಪ್ನಿ ಅಂತ ಅಂದರೆ, ಈಗ ಯುನೈಟೆಡ್ ಕಿಂಗ್ಡಮಲ್ಲೆಲ್ಲ ಅಂತ UK ಅಂದರೆ ಹೈಯರ್ ಸ್ಟಡೀಸ್ ಮಾಡೋಕ್ಕೆ ಹೋಗ್ತಾ ಇರ್ತಾರಲ್ಲ ಪೀಪಲ್, ಅವ್ರಿಗೆಲ್ಲ ಗೈಡ್ ಮಾಡೋ ಅಂತ ಅಕಾಡೆಮಿ ಅಂತ ಅಂದರೆ ಅವ್ರಿಗೆ ಇಂಗ್ಲೀಷು ಮತ್ತು ಅಲ್ಲಿಗೆ ಏನೇನು ಬೇಕೋ ಅಲ್ಲಿ ಜಾಬ್ಗೆ ಅಂತಂದರೆ ಎಜುಕೇಷನ್ಗೆ ಕ್ವಾಲಿಫೈ ಆಗೋಕ್ಕೆ ಆ ಥರ ಅವ್ರಿಗೆಲ್ಲ ಗೈಡ್ ಮಾಡೋ ಅಂಥ ಕಂಪ್ನಿ ಇವರು. ಸೊ ಇಲ್ಲಿ ಅವ್ರದ್ದು ಏನು ರೆಸ್ಪಾನ್ಸಿಬಿಲಿಟೀಸ್ ಇದೆ ಅಂತಂದರೆ, ರಿವ್ಯೂವಿಂಗ್ ಆ್ಯಂಡ್ ನ್ಯಾವಿಗೇಟ್ ವೇರಿಯಸ್ ಕಂಪ್ನಿ ಕೆರಿಯರ್ ಪೇಜ್ ಟು ಐಡೆಂಟಿಫೈ ಓಪನ್ ರೋಲ್ಸ್ ಅಂತಂದರೆ, ಇಲ್ಲಿ ನಮ್ದೇನು ವರ್ಕ್ ಮಾಡಬೇಕು ಅಂತಂದರೆ ಬೇರೆ ಬೇರೆ ಕಂಪ್ನೀಸ್ದು ಯಾವ್ದಾರ ಆಯಿತಾ ಓಪನಿಂಗ್ಸ್ ಇದೆಯಾ ಅಂತ ನೋಡಬೇಕಾಗಿರುತ್ತೆ. ಮೀಟಿಂಗ್ ಆ್ಯಂಡ್ ಎಕ್ಸೀಡಿಂಗ್ ಸೆಟ್ ಟಾರ್ಗೆಟ್ ಆ್ಯಂಡ್ ರಿಗಾರ್ಡಿಂಗ್ ದ ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಆಫ್ ಜಾಬ್ ಐಡೆಂಟಿಫೈಡ್ ಅಂತಂದರೆ ಇಷ್ಟು ಐಡೆಂಟಿಫೈ ಮಾಡಬೇಕು ಅಂತ ಇವ್ರದ್ದೊಂದು ಟಾರ್ಗೆಟ್ ಇರುತ್ತೆ. ಅಷ್ಟರಲ್ಲಿ ನಾವು ಕರೆಕ್ಟಾಗಿ ಅಂತಂದರೆ ಈಗ ಟೆಸ್ಟಿಂಗು, ಡೆವಲಪ್ಮೆಂಟು, ಈಗ ಒಂದೊಂದು ಡಿಪಾರ್ಟ್ಮೆಂಟ್ ಕೊಟ್ಟಿರ್ತಾರೆ, ಅದೆಲ್ಲ ಕರೆಕ್ಟಾಗಿದೆನಾ ಅಂತ ಚೆಕ್ ಮಾಡಿಬಿಟ್ಟು ನಾವು ಅವ್ರಿಗೆ ಇನ್ಫಾರ್ಮೇಷನ್ ಕೊಡಬೇಕು. ಕೀಪಿಂಗ್ ಅಕ್ಯುರೇಟ್ ರೆಕಾರ್ಡ್ ಆಫ್ ಆಲ್ ದ ರೋಲ್ಸ್ ಫೌಂಡ್ ಆ್ಯಂಡ್ ಎನ್ಶೂರಿಂಗ್ ಡೇಟಾ ಇಂಟಿಗ್ರಿಟಿ ಅಂತ ಅಂದರೆ ಯಾವ್ಯಾವ ರೋಲು ಯಾವ ಕಂಪ್ನಿಲಿ ಯಾವಾಗ ಡೇಟ್ ಯಾವಾಗ ಪೋಸ್ಟೆಡ್ ಆಗಿದೆ ಅದೆಲ್ಲ ನೋಡ್ಬಿಟ್ಟು ಚೆಕ್ ಮಾಡಬೇಕಾಗಿರುತ್ತೆ. ಮತ್ತು ಕೊಲಾಬ್ರೇಟ್ ವಿತ್ ದೇರ್ ವೈಡರ್ ಟೀಮ್ ಟು ಹೈಲೈಟ್ ಹೈ ಪ್ರಿಯಾರಿಟಿ ಆಫ್ ಅರ್ಜೆಂಟ್ ವೇಕೆನ್ಸಿ ಅಂತಂದರೆ ಅವ್ರ ಟೀಮ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಈ ಥರ ನಮಗೆ ಅಕಾಡೆಮಿಯಲ್ಲೂ ಸ್ಟೂಡೆಂಟ್ಸ್ ಇದ್ದಾರೆ, ಅವ್ರು ಸ್ಕಿಲ್ ಅಪ್ ಆಗಿದ್ದಾರೆ, ಈ ಥರ ಹೈಯರ್ ಮಾಡಿ ಅಂತ ಆ ಟೀಮನ್ನು ಕಾಂಟ್ಯಾಕ್ಟ್ ಮಾಡಬೇಕಾಗಿರುತ್ತೆ. ಮತ್ತು ಪ್ರೊಆಕ್ಟಿವ್ಲಿ ಸಜೆಸ್ಟಿಂಗ್ ಇಂಪ್ರೂವ್ಮೆಂಟ್ ಟು ಕರೆಂಟ್ ಡೇಟಾ ಎಂಟ್ರಿ ಪ್ರೊಸೆಸ್ ಆ್ಯಂಡ್ ಮೆಥಡ್ ಅಂತ ಅಂದರೆ ಏನಾದರೂ ನಿಮಗೆ ಐಡಿಯಾ ಇದ್ದರೆ ನಾಲೆಜ್ ಇದ್ದರೆ ಡೇಟಾ ಎಂಟ್ರಿಲೆಲ್ಲ ನಾವು ಸಜೆಸ್ಟ್ ಮಾಡಿ ಅಂತ ಹೇಳಿದ್ದಾರೆ. ಇನ್ನು ರಿಕ್ವೈರ್ಮೆಂಟ್ ನೋಡೋದಾದರೆ ಏನು ಬೇಕು ಅಂತಂದರೆ ಈ ಜಾಬಿಗೆ ಜಾಯ್ನ್ ಆಗೋಕ್ಕೆ ಬ್ಯಾಚುಲರ್ಸ್ ಡಿಗ್ರಿ ಆಗಿರಬೇಕು ಅಂತಂದರೆ ಡಿಗ್ರಿ ಕಂಪಲ್ಸರಿ, ಎನಿ ಡಿಗ್ರಿ ಆಗಿರ್ಬೋದು. ಮತ್ತು ಫುಲ್ಲಿ ಫ್ಲೂಯೆಂಟ್ ಇನ್ ಇಂಗ್ಲೀಷ್ ಮಾತಾಡೋಕ್ಕೆ ಬರಬೇಕಾಗಿರುತ್ತೆ ಇಲ್ಲಿ. ಮತ್ತು ಅಟೆನ್ಷನ್ ಅಂತಂದರೆ ಡೇಟಾ ಎಂಟ್ರಿ ಮಾಡೋಕ್ಕೆ ಸ್ವಲ್ಪ ಅಟೆನ್ಷನ್ ಆಗಿರಬೇಕು. ಮತ್ತು ಸ್ಕಿಲ್ಸ್ ಅಂತಂದರೆ ಯಾವ ಥರ ವರ್ಕ್ ಮಾಡ್ತೀರಿ ಅಂತ ನೋಡಬೇಕಾಗಿರುತ್ತೆ. ಮತ್ತು ಇಲ್ಲಿ ಅದರ ಡೆಡ್ಲೈನ್ಸ್ ಇರುತ್ತೆ, ಡೆಡ್ಲೈನ್ಸ್ ಎಲ್ಲ ಮೀಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಮತ್ತು ವಿಲ್ಲಿಂಗ್ ಟು ಕಂಪ್ಲೀಟ್ ಶಾರ್ಟ್ ಡೇಟಾ ಎಂಟ್ರಿ ಟಾಸ್ಕ್ ಆಸ್ ಪಾರ್ಟ್ ಆಫ್ ರಿಕ್ರೂಟ್ಮೆಂಟ್ ಪ್ರೋಸೆಸ್ ಫಾಲೋಡ್ ಬೈ ಇಂಟರ್ವ್ಯೂ ಅಂತಂದರೆ ಅವ್ರದ್ದು ಯಾವ ಥರ ಅಂದರೆ ಕ್ಯಾಂಡಿಡೇಟ್ದು ಯಾವ ಥರ ಆಗಿದೆ ಅಂತಂದರೆ ಯಾವ ಇಂಟರ್ವ್ಯೂ ತೊಗೊಂಡಿದ್ದಾನೋ, ಟೆಸ್ಟ್ ಪಾಸ್ ಆಗಿದ್ದಾನೋ, ಎಷ್ಟು ಜನದ್ದು ರೆಸ್ಯೂಮೆ ಶಾರ್ಟ್ ಲಿಸ್ಟ್ ಆಗಿದೆ ಅನ್ನೋದೆಲ್ಲ ನಾವು ಎಂಟರ್ ಮಾಡಬೇಕು ಅಂತ ಹೇಳಿದ್ದಾರೆ. ಇನ್ನು ಇಲ್ಲಿ ಬೆನಿಫಿಟ್ಸ್ ನೋಡೋದಾದ್ರೆ ಈ ಜಾಬಲ್ಲಿ ಏನು ಸಿಗುತ್ತೆ ಅಂತ ಅಂದರೆ ಇಲ್ಲಿ $500 $300 ಸಿಗುತ್ತೆ ಅಂತಂದರೆ ಪರ್ ಮಂತು ನಾವು ಫುಲ್ ಟೈಮ್ವರೆಗೂ ಮಾಡಿದ್ರೆ. ಮತ್ತು ಬೇರೆ ಕೆರಿಯರ್ ಆಪರ್ಚುನಿಟಿ ಕೂಡ ಸಿಗ್ತಾ ಇದೆ. ಮತ್ತು ಗ್ಲೋಬಲ್ ರಿಕ್ರೂಟ್ ಅಂತಂದರೆ ಬೇರೆ ಬೇರೆ ಟೀಮ್ ಅವ್ರ ಜೊತೆ ಅಂದರೆ ಗ್ಲೋಬಲಿ ವರ್ಕ್ ಮಾಡೋಕ್ಕೆ ಬೇರೆ ಬೇರೆ ಪೀಪಲ್ ಜೊತೆ ಎಂಗೇಜ್ಮೆಂಟ್ ಆಗೋಕ್ಕೆ ಅಂತ ಅಂದರೆ ಅವ್ರದ್ದು ಕಮ್ಯುನಿಕೇಷನ್ ಎಲ್ಲ ಅರ್ನ್ ಮಾಡ್ಕೋಬೋದು. ಸೊ ಇವಾಗ ಈ ಜಾಬ್ಗೆ ಹೆಂಗೆ ಅಪ್ಲೈ ಮಾಡೋದು ನೋಡೋಣ. ಇದರ ಸೆಕೆಂಡ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಪೇಜಿಗೆ ಕರ್ಕೊಂಡು ಹೋಗುತ್ತೆ ನೋಡಿ, ಕೂಪಾ ಡೇಟಾ ಎಂಟ್ರಿ ಸ್ಪೆಷಲಿಸ್ಟ್ ಪಾರ್ಟ್ ಟೈಮು. ಇದು ಈಸಿ ಅಪ್ಲೈ ಮೇಲೆ ಕ್ಲಿಕ್ ಮಾಡೋಣ. ಸೊ ನಾವು ಫಸ್ಟ್ ಪೇಜಲ್ಲಿ ಮಾಮೂಲಿ ನಮ್ಮದು ಇಮೇಲ್ ಅಡ್ರೆಸ್, ಫೋನ್ ನಂಬರ್ ಎಲ್ಲ ಹಾಕಬೇಕು. ಸೆಕೆಂಡ್ ಪೇಜಲ್ಲಿ ನಮ್ಮ ರೆಸ್ಯೂಮನ್ನ ಅಟ್ಯಾಚ್ ಮಾಡಿ ಇಲ್ಲಿ ನೋಡಿ ಅವು ಕಂಪ್ಲೀಟೆಡ್ ಫಾಲೋಯಿಂಗ್ ಲೆವೆಲ್ ಆಫ್ ಎಜುಕೇಷನ್ ಅಂದರೆ ಬ್ಯಾಚುಲರ್ಸ್ ಡಿಗ್ರಿ ಎಜುಕೇಷನ್ ಕಂಪ್ಲೀಟ್ ಆಗಿದೆ ಅಂತ ಕೇಳ್ತಿದ್ದಾರೆ. ಎಸ್ ಇದೆ ಎಸ್ ಹಾಕ್ಬಿಟ್ಟು ಸೇವ್ ಕೊಟ್ಟು ಸಬ್ಮಿಟ್ ಕೊಡಿ. ಸೊ ಸಬ್ಮಿಟ್ ಆದಮೇಲೆ ಇವ್ರ ಅಪ್ಲಿಕೇಶನ್ ವಾಸ್ ಸೆಂಟ್ ಟು ಕೂಪಾ ಅಂತ ಬರ್ತಿದೆ. ಸೊ ಇಂಟ್ರೆಸ್ಟ್ ಇರೋರೆಲ್ಲ ಈ ಜಾಬ್ಗೆ ಅಪ್ಲೈ ಮಾಡಿ. ಲಾಸ್ಟ್ ಜಾಬ್ ಬಂದುಬಿಟ್ಟು ಸೇಫ್ ಗಾರ್ಡ್ ಗ್ಲೋಬಲ್ ರಿಕ್ರೂಟಿಂಗ್ ಟೀಮ್ ಅವರು ಡೇಟಾ ಎಂಟ್ರಿ ಸ್ಪೆಷಲಿಸ್ಟ್ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ. ಇದು ಕಂಪ್ಲೀಟ್ ರಿಮೋಟ್ ಪೊಸಿಷನ್ ಆಗಿರುತ್ತೆ. ಆದರೆ ಟೆಂಪ್ರವರಿ ಪೊಸಿಷನ್ ಅಂತಂದರೆ ಪರ್ಮನೆಂಟ್ ಇಲ್ಲ. ಸೊ 2 to 3 months ಅಂದರೆ ಇಂಟರ್ನ್ಶಿಪ್ ಥರ ಹೈಯರ್ ಮಾಡ್ತಿದ್ದಾರೆ ಇವರು. ಇಲ್ಲಿ ಕಾಂಟ್ರಾಕ್ಟ್ ಬಿಟ್ವೀನ್ 2 to 3 months ಆಗಿರುತ್ತೆ. ಮತ್ತು US ಟೈಮಿಂಗ್ 8 AM ಇಂದ 5 PM ವರ್ಗೂ ಅಂದರೆ ವರ್ಕ್ ಮಾಡಬೇಕಾಗಿರುತ್ತೆ ಇಲ್ಲಿ.
ಇಲ್ಲಿ ಏನಂತ ಅಂದರೆ ಇಲ್ಲಿ ವಿ ಆರ್ ಸೀಕಿಂಗ್ ಡೇಟಾ ಎಂಟ್ರಿ ಸ್ಪೆಷಲಿಸ್ಟ್ ಫಾರ್ ಶಾರ್ಟ್ ಟರ್ಮ್ ಕಾಂಟ್ರಾಕ್ಟ್ ಟು ಸಪೋರ್ಟ್ ಎ ರೆಕಾರ್ಡ್ ಕ್ಲೀನಪ್ ಪ್ರಾಜೆಕ್ಟ್ ಅಂತಂದರೆ ಅವ್ರದ್ದು ಕ್ಲೀನಪ್ ಪ್ರಾಜೆಕ್ಟ್ಸ್ಗಳಿಗೆ ಹೆಲ್ಪ್ ಮಾಡೋಕ್ಕೆ ಕಾಂಟ್ರಾಕ್ಟ್ ಪೊಸಿಷನ್ಗೆ ಹೈಯರ್ ಮಾಡ್ತಿದ್ದಾರೆ. ಇದು ಫುಲ್ ಟೈಮ್ ಆಗೋ ಕನ್ವರ್ಟ್ ಆಗ್ಬೋದು, ಬಟ್ ಅಟ್ ಪ್ರೆಸೆಂಟ್ ಕಾಂಟ್ರಾಕ್ಟ್ ಜಾಬ್ಗೆ ಹೈಯರ್ ಮಾಡ್ತಿದ್ದಾರೆ. ದಿಸ್ ರೋಲ್ ಇನ್ವಾಲ್ವ್ ಆರ್ಗನೈಸಿಂಗ್ ಆ್ಯಂಡ್ ಇನ್ಪುಟಿಂಗ್ ಹಿಸ್ಟಾರಿಕಲ್ ಡೇಟಾ ಟು ಸ್ಟ್ರೀಮ್ಲೈನ್ ಇನ್ಶೂರೆನ್ಸ್ ಆ್ಯಂಡ್ ಬಿಲ್ಲಿಂಗ್ ಪ್ರೋಸೆಸ್ ಅಂತ. ಅಂದರೆ ಇನ್ಶೂರೆನ್ಸ್ ಎದರ ಔಟ್ಡೇಟೆಡ್ ಆಗಿದ್ದರೆ ಮತ್ತು ಬಿಲ್ಲಿಂಗ್ ಎಲ್ಲ ಔಟ್ಡೇಟೆಡ್ ಆಗಿದ್ರೆ ಅದನ್ನ ಕ್ಲೀನಪ್ ಮಾಡಿಕೊಡ್ಬೇಕಾಗಿರುತ್ತೆ. ಇದು ಯು ಎಸ್ ಪ್ರಾಜೆಕ್ಟು. ಸೊ ನಾವು ಇದರಲ್ಲಿ ಕಾಂಟ್ರಾಕ್ಟ್ ಹಾಕಿ ವರ್ಕ್ ಮಾಡಬೇಕು. ಇಲ್ಲ ರೆಸ್ಪಾನ್ಸಿಬಿಲಿಟೀಸ್ ನೋಡೋದಾದರೆ ಅಸೆಂಬಲ್ ಸಾರ್ಟ್ ಆ್ಯಂಡ್ ಅಕ್ಯುರೇಟ್ಲಿ ಎಂಟರ್ ಡೇಟಾ ಫ್ರಮ್ ವೇರಿಯಸ್ ಸೋರ್ಸ್ ಅಂತ. ಅಂದರೆ ಬೇರೆ ಬೇರೆ ಸೋರ್ಸಲ್ಲಿ ಬಿಲ್ಲಿಂಗ್ ಆಗಿರಲಿ ಮತ್ತು ಮೆಡಿಕಲ್ ಬಿಲ್ಲಿಂಗು ಇನ್ಶೂರೆನ್ಸು ಅಕ್ಯುರೇಟಾಗಿ ಎಂಟರ್ ಮಾಡಬೇಕು. ಮತ್ತು ಆರ್ಗನೈಸ್ ಮೆಡಿಕಲ್ ಆ್ಯಂಡ್ ಬಿಲ್ಲಿಂಗ್ ರೆಕಾರ್ಡ್ ಅಕಾರ್ಡಿಂಗ್ ಟು ಪ್ರೊವೈಡೆಡ್ ಗೈಡ್ಲೈನ್ಸ್ ಅಂತಂದರೆ ಗೈಡ್ಲೈನ್ಸ್ ಇರುತ್ತೆ ಯಾವ ಥರ ಎಂಟರ್ ಮಾಡಬೇಕು ಅಂತ. ಮೆಡಿಕಲ್ ಮತ್ತು ಇನ್ಶೂರೆನ್ಸ್ದು ಅದೆಲ್ಲ ಕರೆಕ್ಟಾಗಿ ಅಪ್ಡೇಟ್ ಮಾಡಿ ಅಂತ ಹೇಳಿದ್ದಾರೆ. ಮತ್ತು ಫಾಲೋ ಡೀಟೇಲ್ ಇನ್ಸ್ಟ್ರಕ್ಷನ್ ಟು ಎನ್ಶೂರ್ ಡೇಟಾ ಇಂಟಿಗ್ರಿಟಿ ಅಂತಂದರೆ ಡೇಟಾ ಬ್ರೀಚ್ ಆಗಬಾರ್ದು ಅಂತಂದರೆ ಎಲ್ಲೂ ಬಿಟ್ಕೊಡ್ಬಾರ್ದು ಯಾರಿಗೂ. ಅಲ್ಲಿ ಪರ್ಸ್ನಲ್ ಇನ್ಫಾರ್ಮೇಷನ್ ಕೂಡ ಇರುತ್ತೆ, ನಾವು ಫೋನ್ ನಂಬರ್ ಆಗಲಿ ಅಡ್ರೆಸ್ ಆಗಲಿ ಅದು ಯಾರಿಗೂ ಶೇರ್ ಮಾಡಬಾರ್ದು ಅಂತ ಹೇಳಿದ್ದಾರೆ. ಇನ್ನು ಕ್ವಾಲಿಫಿಕೇಷನ್ ನೋಡೋದಾದರೆ 1 to 2 years ಆಫ್ ಡೇಟಾ ಎಂಟ್ರಿ ಎಕ್ಸ್ಪೀರಿಯನ್ಸ್ ಇಸ್ ರಿಕ್ವೈರ್ಡ್ ಅಂತ ಹೇಳಿದ್ದಾರೆ. ಮತ್ತು ಸ್ಟ್ರಾಂಗ್ ಅಟೆನ್ಷನ್ ಟು ಡೀಟೇಲ್ ಆ್ಯಂಡ್ ಅಕ್ಯುರೇಟಾಗಿ ಇರಬೇಕು. ಮತ್ತು ಇಲ್ಲಿ ರಿಲೇಬಲ್ ವರ್ಕ್ ಆ್ಯಂಡ್ ಎಥಿಕ್ ಎಬಿಲಿಟಿ ಟು ವರ್ಕ್ ಇಂಡಿಪೆಂಡೆಂಟ್ಲಿ ಅಂತ ಹೇಳಿದ್ದಾರೆ. ಸೊ ಇಷ್ಟು ಅವ್ರದ್ದು ಕ್ವಾಲಿಫಿಕೇಷನ್ ಕೇಳಿರೋದು. ಇನ್ನು ಅಡಿಷ್ನಲ್ ರಿಕ್ವೈರ್ಮೆಂಟ್ ಏನು ಬೇಕು ಅಂತಂದರೆ ಇಂಗ್ಲೀಷ್ ಚೆನ್ನಾಗಿ ಮಾತಾಡೋಕ್ಕೆ ಬರಬೇಕು, ಮತ್ತು ರಿಮೋಟ್ ವರ್ಕಿಂಗ್ ಇರುತ್ತೆ ಇದು. ಮತ್ತು ಅಥರೈಸ್ಡ್ ವರ್ಕ್ ಇನ್ ಇಂಡಿಯಾ ಅಂತಂದರೆ ಇಂಡಿಯಾದಲ್ಲಿ ವರ್ಕ್ ಮಾಡೋಕ್ಕೆ ಎಲಿಜಿಬಿಲಿಟಿ ಇರಬೇಕು ಅಂತ ಹೇಳಿದ್ದಾರೆ. ಮತ್ತು ಆನ್ಲೈನ್ ಡೇಟಾ ಎಂಟ್ರಿ ಅಲ್ಲಿ ಎಕ್ಸ್ಪೀರಿಯೆನ್ಸ್ ಇರಬೇಕು 1+ year. ಮತ್ತು ಡೇಟಾ ಎಂಟ್ರಿಲೂ ಎಕ್ಸ್ಪೀರಿಯೆನ್ಸ್ ಮತ್ತು ಮೈಕ್ರೋಸಾಫ್ಟ್ ಎಕ್ಸೆಲ್ನ ಯೂಸ್ ಮಾಡೋಕ್ಕೂ ನಾಲೆಡ್ಜ್ ಇರಬೇಕು ಅಂತ ಹೇಳಿದ್ದಾರೆ. ಈಗ ಈ ಜಾಬ್ಗೆ ಹೆಂಗೆ ಅಪ್ಲೈ ಮಾಡೋದು ಅಂತ ನೋಡೋಣ. ಇನ್ನು ಥರ್ಡ್ ಲಿಂಕ್ನ ಕ್ಲಿಕ್ ಮಾಡಿದ್ರೆ ಈ ಪೇಜ್ ಕರ್ಕೊಂಡೋಗುತ್ತೆ ನೋಡಿ, ಡೇಟಾ ಎಂಟ್ರಿ ಸ್ಪೆಷಲಿಸ್ಟ್ ಅಂದ್ಬಿಟ್ಟು. ಸೆಕೆಂಡ್ ಲಿಂಕ್. ಸೊ ಇಲ್ಲಿನೂ ಈಸಿ ಅಪ್ಲೈ ಕೊಡೋಣ. ಸೊ ನಮಗೆ ಫಸ್ಟ್ ಪೇಜಲ್ಲಿ ಮಾಮೂಲಿ ಫೋನ್ ನಂಬರ್ ಇಮೇಲ್ ಅಡ್ರೆಸ್ಸು, ಸೆಕೆಂಡ್ ಪೇಜಲ್ಲಿ ನಮ್ಮದು ರೆಸ್ಯೂಮೆನ ಅಟ್ಯಾಚ್ ಮಾಡಬೇಕು. ಇಲ್ಲಿ ನಮಗೆ ಎಕ್ಸ್ಪೀರಿಯೆನ್ಸ್ ಇದೆನಾ ಅಂತ ಕೇಳ್ತಿದ್ದಾರೆ, ಲೈಕ್ ಎಷ್ಟು ವರ್ಷ ಎಕ್ಸ್ಪೀರಿಯೆನ್ಸ್ ಇದೆ ಮೈಕ್ರೋಸಾಫ್ಟಲ್ಲೆಲ್ಲ ಮತ್ತು ಇಂಡಿಯಾದಲ್ಲಿ ಇದ್ದೀರಾ ಅಂತ ಹೇಳ್ಬಿಟ್ಟು. ನಿಮಗೆ ಎಕ್ಸ್ಪೀರಿಯೆನ್ಸ್ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ 0 ಅಂತ ಹಾಕ್ಕೊಳ್ಳಿ. ಆ್ಯಕ್ಚುಲಿ ಇದು ಫ್ರೆಷರ್ಗಲ್ಲ, ಎಕ್ಸ್ಪೀರಿಯೆನ್ಸ್ ಲೆವೆಲ್ಗೆ ಹೈಯರ್ ಮಾಡ್ತಾ ಇರೋದು. ಮತ್ತು ಇದು ಲೆವೆಲ್ ಆಫ್ ಪ್ರೊಫಿಷಿಯನ್ಸಿ ಇಂಗ್ಲೀಷ್ ಬರಬೇಕು. ಮತ್ತು ಇಲ್ಲಿ 2 to 3 months ಅಷ್ಟೇ ಕಾಂಟ್ರಾಕ್ಟ್ ಜಾಬು ಓಕೆನಾ ಅಂತ ಕೇಳ್ತಿದ್ದಾರೆ. ಮತ್ತು ನೈಟ್ ಶಿಫ್ಟ್ಗೂ ಓಕೆನಾ ಅಂತ ಕೇಳ್ತಿದ್ದಾರೆ. ಎಲ್ಲದಕ್ಕೂ ಕೊಟ್ಟು ನೆಕ್ಸ್ಟ್ ಕೊಡೋಣ. ಮತ್ತು ಇಲ್ಲಿ ಇಮಿಡಿಯೇಟಾಗಿ ಜಾಯ್ನ್ ಆಗಬೇಕು ಅಂತ ಕೇಳ್ತಿದ್ದಾರೆ. ಓಕೆ ಅಂತ ಅಂದರೆ ಓಕೆ ಇಮಿಡಿಯೇಟಾಗಿ ಜಾಯ್ನ್ ಆಗ್ತೀನಿ ಅಂತ ಅಂದರೆ ಸೆಲೆಕ್ಟ್ ಕೊಟ್ಟು ನೆಕ್ಸ್ಟು ರಿವ್ಯೂ ಕೊಟ್ಟು ಸಬ್ಮಿಟ್ ಕೊಡಿ. ಸಬ್ಮಿಟ್ ಕೊಟ್ಟಾದ್ಮೇಲೆ ಇವ್ರ ಕಡೆಯಿಂದ ಮೇಲ್ ಕೂಡ ಬರುತ್ತೆ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಸೊ ಚೆಕ್ ಮಾಡ್ಕೊಂಡು ಅಪ್ಲೈ ಮಾಡಿ. ಇಲ್ಲಿ ರಿಕ್ರೂಟರ್ ನೇಮ್ ಕೂಡ ಕೊಟ್ಟಿರ್ತಾರೆ, ಅವ್ರಿಗೆ ಕನೆಕ್ಷನ್ ಕಳಿಸ್ಬಿಟ್ಟು ಬೇಕಾದ್ರೆ ನೀವು ರೆಸ್ಯೂಮೆನ ಫಾರ್ವರ್ಡ್ ಮಾಡ್ಬೋದು ಇಂಟ್ರೆಸ್ಟ್ ಇರೋರು. ಸೊ ನೀವು ಏನು ಎಕ್ಸ್ಟ್ರಾ ಸ್ಟೆಪ್ ಮಾಡ್ತೀರಿ ಅನ್ನೋದು ಮ್ಯಾಟರ್ ಆಗುತ್ತೆ. ನೀವು ಜಸ್ಟ್ ಅಪ್ಲೈ ಮಾಡಿಬಿಟ್ಟು ಎಲ್ಲರಂಗೆ ಬಿಟ್ಟರೆ ತುಂಬ ಕಮ್ಮಿ ಆಪರ್ಚುನಿಟಿ ಇದೆ, ಮತ್ತು ಪಾಯಿಂಟ್ ಆಗೋದು ಕೂಡ ಕಮ್ಮಿ ಇರುತ್ತೆ. ಸೊ ನೀವೇ ಹೊಸದಾಗಿ ಏನಾದರೂ ಎಕ್ಸ್ಟ್ರಾ ಮಾಡಿ ಹೈಲೈಟ್ ಆಗಿ ಜಾಬ್ ತೊಗೊಳ್ಳೋದು ನಿಮ್ಮ ಮೇಲಿರುತ್ತೆ. 3 ಜಾಬ್ಗೂ ಹೆಂಗೆ ಅಪ್ಲೈ ಮಾಡೋದು ಅಂತ ವೀಡಿಯೋದಲ್ಲಿ ತೋರಿಸಿದ್ದೀನಿ. ಮತ್ತು ನಿಮಗೇನೋ ಡೌಟ್ ಬಂತು ಅಂತಂದರೆ ವೀಡಿಯೋನ ನೋಡ್ಕೊಂಡು ಅಪ್ಲೈ ಮಾಡಿ, ಮತ್ತು ನೀಡಿರೋರ್ಗೂ ಶೇರ್ ಮಾಡಿ. ಸೊ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ಸ್. ಮತ್ತು ಮುಂದಿನ ವೀಡಿಯೋದಲ್ಲಿ ಮತ್ತೆ ಜಾಬ್ ಅಪ್ಡೇಟ್ ಒಂದಿಗೆ ಸಿಗೋಣ. ಅಲ್ಲಿವರೆಗೂ ಹ್ಯಾವ್ ಎ ನೈಸ್ ಡೇ. ಬೈ. ಥ್ಯಾಂಕ್ ಯು.